ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡಿ, 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ 2026ರ ಅತ್ಯಂತ ದೊಡ್ಡ ನೇಮಕಾತಿಯ ಅಧಿಸೂಚನೆ ಹೊರಬಿದ್ದೈತಿ. ಭಾರತೀಯ ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟ್ ವಿವಿಧ ವೃಂದಗಳಲ್ಲಿ ಒಟ್ಟು 32,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುತ್ತಿದೆ. ಈ ನೇಮಕಾತಿಯ ವಿಶೇಷತೆ ಏನೆಂದರೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ ಅಥವಾ ಸಂದರ್ಶನ ಇರುವುದಿಲ್ಲ. ಸೊ ನೆಕ್ಸ್ಟು ಪ್ರಮುಖ ಹುದ್ದೆಗಳ ವಿವರನ ನೋಡೋದಾತಂತಂದರೆ BPM ಅಂತಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಒಂದು ಹುದ್ದೆ. ನೆಕ್ಸ್ಟು ABPM ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇನ್ನೊಂದು ಹುದ್ದೆ. ನೆಕ್ಸ್ಟು GDS ಗ್ರಾಮೀಣ್ ಡಾಕ್ ಸೇವಕ್ ಅಂತ ಹೇಳಿ ಬರ್ತದೆ. ಸೊ ಒಟ್ಟು ಪ್ರಮುಖ 3 ಹುದ್ದೆಗಳನ್ನು ಇಲ್ಲಿ ನೀಡಿದ್ದಾರೆ. ಅರ್ಹತಾ ಮಾನದಂಡಗಳನ್ನು ಅಂತಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದ್ರೆ ಫಸ್ಟಿಗೆ ವಿದ್ಯಾರ್ಹತೆ ಕನಿಷ್ಠ 10ನೇ ತರಗತಿ ಅಂತಂದರೆ SSLC ಪಾಸ್ ಆಗಿರಬೇಕು. ಶೇಕಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಇರ್ತದೆ. ಉನ್ನತ ಶಿಕ್ಷಣ ಹೊಂದಿದ್ದರೂ ಅರ್ಜಿ ಸಲ್ಲಿಸಬಹುದು. ಓಕೆ, ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 40 ವರ್ಷಗಳನ್ನು ಇಲ್ಲಿ ನೀಡಿದ್ದಾರೆ. ಓಕೆ, ನೆಕ್ಸ್ಟು ವಯೋಮಿತಿ ಸಡಿಲಿಕೆ ನೋಡೋದಾದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, ಗರಿಷ್ಠ 43 ಆಗ್ತದೆ. ಆವಾಗ SC ST ಅಭ್ಯರ್ಥಿಗಳಿಗೆ 5 ವರ್ಷ ಅಂತಂದರೆ ಆವಾಗ ಎಷ್ಟಾಗುತ್ತೆ, ಗರಿಷ್ಠ 45 ವರ್ಷಗಳು ಅವರಿಗೆ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇತರ ಅರ್ಹತೆಗಳನ್ನು ನೋಡೋದಾತಂದರೆ ಕಂಪ್ಯೂಟರ್ ಬೇಸಿಕ್ ಜ್ಞಾನ, ಯಾವುದೇ ಸರ್ಟಿಫಿಕೇಟ್ ಕಡ್ಡಾಯವಿಲ್ಲ. ಓಕೆ, ನೆಕ್ಸ್ಟು ಸೈಕಲ್ ಚಾಲನೆ ತಿಳಿದಿರಬೇಕು ಅಂತಂದರೆ ಸೈಕಲ್ ಓಡಿಸಲಿಕ್ಕೆ ಬರಬೇಕು ಅವ್ರಿಗೆ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ರಾಜ್ಯದ ಪ್ರಾದೇಶಿಕ ಮತ್ತು ಅಥವಾ ಸ್ಥಳೀಯ ಭಾಷೆ ಬಂದಿರಬೇಕು. ಅಂತಂದರೆ ನೀವು ಯಾವ ಒಂದು ರಾಜ್ಯಕ್ಕೆ ಹಾಕ್ತಿರ್ತೀರಲ್ಲ, ಸೊ ಆ ರಾಜ್ಯದ ಭಾಷೆ ನಿಮಗೆ ಗೊತ್ತಿರಬೇಕು. ಮತ್ತು ಏನೋ ಹಂಗೆ ಹಾಕಿದ್ರಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಬ್ಯಾ ಅಂತ ನಿಲ್ಲೋದಾಗಬಾರ್ದು ಅಂಥೇಳಿ ಸೊ ಇದನ್ನು ಹೇಳಿದ್ರು ಅವರು. ಓಕೆ, ನೆಕ್ಸ್ಟು ಅರ್ಜಿ ಶುಲ್ಕವನ್ನು ನೋಡೋದಂತಂದ್ರೆ ಜನರಲ್ OBC EWS ಅವರಿಗೆ ಕೇವಲ 100 ರೂಪಾಯಿ ಐತಿ. ನೆಕ್ಸ್ಟ್ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವನ್ನು ಇರೋದಿಲ್ಲ. ಅಂತಂದರೆ ಉಚಿತವಾಗಿ ಅಪ್ಲಿಕೇಶನ್ನ ಅವರು ಹಾಕೊಳ್ಬೋದು. ನೆಕ್ಸ್ಟು ಹುದ್ದೆಗಳ ಕರ್ತವ್ಯಗಳು ಮತ್ತು ಕೆಲಸದ ವಿವರ ಅಂತಂದರೆ ಜಾಬ್ ಪ್ರೊಫೈಲ್ನ ನೋಡೋದಂತಂದರೆ ಇಲ್ಲಿ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಏನು ಬರ್ತದಲ್ಲ ಅಂತಂದರೆ BPM ಅಂತ ಏನು ಬರ್ತದಲ್ಲ, ಬ್ರ್ಯಾಂಚಿನ ಮುಖ್ಯಸ್ಥರಾಗಿರ್ತಾರೆ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತಂದರೆ IPPB ಅಂತ ಬರ್ತದೆ. ಅಂತಂದ್ರೆ ಈಗ ಒಂದು ATM ಕಾರ್ಡ್ ಥರ ಕೊಡ್ತಿರ್ತಾರಲ್ಲ, ಸೊ ಕೂತಿರ್ತಾರೆ. ಸೊ ಅದು ಹಣಕಾಸಿನ ವಹಿವಾಟುಗಳನ್ನು ಅವ್ರಿಗೆ ಅವ್ರು ನಡೆಸಬೇಕಾಗಿರ್ತದೆ. ದಿನನಿತ್ಯದ ಅಂಚೆ ಕೆಲಸಗಳು, ಇಲಾಖೆಯ ಯೋಜನೆಗಳ ಪ್ರಚಾರ ಮತ್ತು ಮಾರ್ಕೆಟಿಂಗ್ ಉಸ್ತುವಾರಿ ವಹಿಸ್ತಾರೆ. ನೆಕ್ಸ್ಟ್ ಕಚೇರಿ ಆಧಾರಿತ ಕೆಲಸವಾಗಿರ್ತೈತಿ. ಓಕೆ, ಕಚೇರಿ ಆಧಾರಿತ ಕೆಲಸ ಇದಾಗಿರ್ತೈತಿ. ಯಾವುದಪ್ಪ ಅಂತಂದ್ರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ BPM. ನೆಕ್ಸ್ಟು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್. ಓಕೆ, ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಬರ್ತೈತಿ. ಸೊ ಇದು BPM ಅವರಿಗೆ ಅಂತಂದರೆ ಫಸ್ಟ್ ಹೇಳಿದ್ರಲ್ಲ ನಾವು ಬ್ರ್ಯಾಂಚಿನ ಮುಖ್ಯಸ್ಥರಾಗಿರ್ತಾರೆ ಅಂಥೇಳಿ. BPMದವ್ರಿಗೆ ಏನಾಗಿರ್ತಾರೆ, ಅವರಿಗೆ ಸಹಾಯ ಮಾಡೋದು, ಅಂಚೆ ಚೀಟಿ ಮಾರಾಟ, ಸ್ಟೇಷನರಿ ಪೂರೈಕೆ, IPPB ಠೇವಣಿ ಮತ್ತು ಪಾವತಿಗಳನ್ನು ನಿರ್ವಹಿಸೋದು ಅವ್ರ ಕೆಲಸ ಆಗಿರ್ತೈತಿ. ನೆಕ್ಸ್ಟ್ ಬರೋದ ಗ್ರಾಮೀಣ್ ಡಾಕ್ ಸೇವಕ್ ಅಂಥೇಳಿ ಅಂತಂದ್ರೆ GDS. ಓಕೆ, GDS ಬಗ್ಗೆ ನೋಡೋದಾತಂದ್ರೆ ಇಲ್ಲಿ ಅಂಚೆ ಪತ್ರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವುದು ಅಂತಂದ್ರೆ ಡೆಲಿವರಿ ಮಾಡೋದು. ರೈಲ್ವೆ ಮೇಲ್ ಸರ್ವಿಸ್ RMS ನೊಂದಿಗೆ ಸಂಯೋಜನೆ ಮತ್ತು ಮೇಲ್ ಬ್ಯಾಗ್ ತರುವುದು, ರವಾನಿಸುವುದು ಇವ್ರ ಕೆಲಸ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ವೇತನ ಶ್ರೇಣಿ ನೋಡೋದಾತಂದ್ರೆ GDS ನೇಮಕಾತಿಯಲ್ಲಿ TRCA ಅಂತಂದ್ರೆ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲೋವೆನ್ಸ್ ಆಧಾರದ ಮೇಲೆ ಕೆಲಸದ ಗಂಟೆಗಳಿಗೆ ಅನುಗುಣವಾಗಿ ವೇತನ ನೀಡ್ತಾರೆ. ಸೊ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ 4 ಗಂಟೆಗಳ ಕೆಲಸಕ್ಕೆ ಪ್ರಾರಂಭಿಕ 12,000, 5 ರಿಂದ 6 ಗಂಟೆಗಳ ಕೆಲಸಕ್ಕೆ ಹೆಚ್ಚುವರಿಯಾಗಿ 29,380 ಇವರಿಗೆ ಪೇಮೆಂಟ್ ಬರ್ತೈತಿ. ನೆಕ್ಸ್ಟ್ ABPM ಮತ್ತು GDSದವರಿಗೆ 10,000 ಇರ್ತೈತಿ 4 ಗಂಟೆಗಳ ಕೆಲಸಕ್ಕೆ ಪ್ರಾರಂಭದಲ್ಲಿ. ನೆಕ್ಸ್ಟು 5 ರಿಂದ 6 ಗಂಟೆಗಳ ಕೆಲಸಕ್ಕೆ 24,470 ಇವ್ರಿಗೆ ಇರ್ತೈತಿ. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಮತ್ತು ಬಡ್ತಿಯನ್ನು ನೋಡೋದಾತಂದರೆ ಆಯ್ಕೆ ವಿಧಾನ ಸಂಪೂರ್ಣವಾಗಿ 10ನೇ ತರಗತಿ ಮೆರಿಟ್ ಅಂತಂದರೆ 10ನೇ ತರಗತಿಯಲ್ಲಿ ನೀವು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಆಧಾರದ ಮೇಲೆ ಆಯ್ಕೆ ಆಗ್ತೈತಿ. ಪರೀಕ್ಷೆ ಅಥವಾ ಇಂಟರ್ವ್ಯೂ ಇರುವುದಿಲ್ಲ. ಒಟ್ಟು 5 ರಿಂದ 6 ಮೆರಿಟ್ ಪಟ್ಟಿಗಳು ಅಂತಂದರೆ ಕಟಪ್ ಲಿಸ್ಟು 5 ರಿಂದ 6 ಕಟಪ್ ಲಿಸ್ಟು ಬಿಡುಗಡೆ ಆಗ್ತೈತಿ. ನೆಕ್ಸ್ಟ್ ಬಡ್ತಿ ಅಂತಂದರೆ ಪ್ರಮೋಷನ್ಸ್ 2 ರಿಂದ 3 ವರ್ಷಗಳ ಸೇವೆ ನಂತರ GDSನಿಂದ ABPM ಮತ್ತು ABPMನಿಂದ BBPM ಹಾಗೂ ಇನ್ಸ್ಪೆಕ್ಟರ್ ಹುದ್ದೆಯವರೆಗೆ ಪ್ರಮೋಷನ್ ಅವಕಾಶಗಳೇ ಇಲ್ಲಿ ಕಂಡು ಬರ್ತಾವೆ. ಓಕೆ,
ನೆಕ್ಸ್ಟ್ ಪ್ರಮುಖ ದಿನಾಂಕಗಳನ್ನ ನೋಡೋದಾತಂದ್ರೆ ಮತ್ತು ಅಧಿಸೂಚನೆ ಇಂಪಾರ್ಟೆಂಟ್ ಡೇಟ್ಸ್ ಅದಾವ ನೋಡ್ಕೊಳ್ಳಿ. ಅಧಿಕೃತ ನೋಟಿಸ್ಗಳು ಜುಲೈ ಅಥವಾ ಆಗಸ್ಟ್ 2026 ವೇಳೆಗೆ ಬೋರ್ಡ್ ಪರಿಶೀಲನೆ ವೆರಿಫಿಕೇಷನ್ ಮುಕ್ತಾಯಗೊಂಡೈತಿ. ಈಗ ಅರ್ಜಿ ಪ್ರಾರಂಭ ಸೆಪ್ಟೆಂಬರ್ 2026 ಇದು ಸಾಧ್ಯತೆ ದಿನಾಂಕ. ಸೆಪ್ಟೆಂಬರ್ ಒಳಗೆ ಸಾಧ್ಯ ಆಗ್ಬೋದು, ಇಲ್ಲಕ್ಕೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನವಂಬರ್ದಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಬರ್ಬೋದು. ನೆಕ್ಸ್ಟ್ ಮೆರಿಟ್ ಪಟ್ಟಿ ಬಿಡುಗಡೆ ನವೆಂಬರ್ ಅಥವಾ ಡಿಸೆಂಬರ್ಗಳಲ್ಲಿ ನಿಮಗೆ ಬಿಡ್ತಾರೆ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿರಿ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡ್ರಲ್ಲ, ಸೊ ಹಾಕ್ರಿ. ಯಾಕಂತಂದ್ರೆ ಮೆರಿಟ್ ಎಷ್ಟಾದರೂ ನಿಲ್ಲಿ ನೋಡಿರಿ. ನೆಕ್ಸ್ಟ್ ನೀವೇನು ಅಂದ್ಕೊಳತ್ತೀರಿ, ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ನೋಟಿಫಿಕೇಷನ್ನು ಬಂದಿಲ್ಲ, ಇವ್ರು ಯಾಕೆ ವಿಡಿಯೋ ಮಾಡಾಕತ್ತಾರ? ಸೊ ಕೆಲವೊಂದಿಷ್ಟು ಜನ ಕೇಳಾಕತ್ತಿದ್ರಿ, ಸೊ ಇಂಡಿಯನ್ ಫೋರ್ಸ್ ಜಾಬ್ ಯಾವಾಗ ಬರ್ತೈತಿ ಅಂತೇಳಿ. ಸೊ ಮೊದಲು ಏನು ಮಾಡಿದ್ರು, ಸೊ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ರು ಅಂತೇಳಿ ಒಂದು ವಿಡಿಯೋ ಮಾಡಿದ್ನಿ. ಸೊ ಅದಕ್ಕೂ ನಿಮ್ಗೆ ಸಮಾಧಾನ ಆಗಲಿಲ್ಲ. ಅದ್ರ ಸಂಬಂಧ ಏನು ಮಾಡತ್ತನು, ಸೊ ಈಗ ವೆರಿಫಿಕೇಷನ್ ಕಂಪ್ಲೀಟ್ ಆಗೈತಿ, ಮುಕ್ತಾಯಗೊಂಡೈತಿ. ಜುಲೈ ಆಗಸ್ಟ್ನಾಗ ವೇಳೆಗೆ ಏನು ಮಾಡೈತಿ ಬೋರ್ಡ್ ಪರಿಶೀಲನೆ ಅಂತಂದರೆ ಎಷ್ಟೆಷ್ಟು ಖಾಲಿ ಹುದ್ದೆಗಳದಾವ, ಸೊ ಆಮೇಲೆ ಬ್ಯಾಕ್ಲಾಗ್ಸ್ ಎಷ್ಟು ಅದಾವ, ಸೊ ಇವನ್ನೆಲ್ಲ ವೆರಿಫಿಕೇಷನ್ ಮಾಡಿ ಎಲ್ಲಿ ಎಷ್ಟು ಹುದ್ದೆ ಬಿಡಬೇಕು, ಯಾವ ಸ್ಥಳಕ್ಕೆ ಹೆಚ್ಚು ಹುದ್ದೆ ಅದಾವ, ಇವನ್ನೆಲ್ಲ ಅವ್ರು ವೆರಿಫಿಕೇಷನ್ ಮಾಡಿ. ಅಂತಂದ್ರೆ ಒಬ್ಬೊಬ್ರು ಏನು ಮಾಡಿರ್ತಾರೆ, ಸೊ ಪ್ರಮೋಷನ್ ಸಿಕ್ಕ ತಕ್ಷಣ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿರ್ತಾರೆ. ಪ್ರಮೋಷನ್ ತೆಗ್ದ ತಕ್ಷಣ ಏನು ಮಾಡ್ತಾರೆ, ಮೇಲಧಿಕಾರಿ ಆಗ್ತಾರೆ. ಸೊ ಅಲ್ಲಿ ಪೋಸ್ಟ್ ಖಾಲಿ ಉಳಿತೈತಲ್ಲ, ಸೊ ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ಬೇಕು ಇವ್ರು. ನೆಕ್ಸ್ಟ್ ಒಬ್ಬೊಬ್ರು ಏನು ಮಾಡಿರ್ತಾರೆ, ಈ ಜಾಬ್ ಇಷ್ಟ ಆಗ್ಲಿಕ್ಕಾಗಿ ಏನು ಮಾಡಿರ್ತಾರೆ, ಸೊ ಮತ್ತೊಂದು ಜಾಬ್ ಅವ್ರಿಗೆ ಸಿಕ್ಕಿರ್ತೈತಿ, ಸೊ ಅಲ್ಲಿ ಹೋಗ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೊ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಎಷ್ಟು ಖಾಲಿ ಹುದ್ದೆಗಳದಾವ, ಸೊ ಎಷ್ಟು ಅಂದ್ರೆ 32,000 ಹುದ್ದೆಗಳನ್ನ ಎಲ್ಲೆಲ್ಲಿ ಹಾಕಬೇಕು ಅಂತಂದ್ರೆ 32,000 ಹುದ್ದೆಗಳನ್ನ ಕರಿತಾರೆ ಅಂತ ಹೇಳಿದ್ರು ಅವ್ರು. ಸೊ ಅದಕ್ಕೆ ಆ ಹುದ್ದೆಗಳನ್ನ ಎಲ್ಲೆಲ್ಲಿ ಸೇರಿಸ್ಬೇಕು, ಎಲ್ಲೆಲ್ಲಿ ಖಾಲಿ ಅದಾವ, ಯಾರ್ಯಾರು ಹೋಗ್ಯಾರ, ಅದನ್ನೆಲ್ಲ ಅವ್ರು ವೆರಿಫಿಕೇಷನ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಜುಲೈ ಅಥವಾ ಆಗಸ್ಟ್ ವೇಳೆಗೆ ಏನು ಮಾಡ್ತಾರೆ, ಒಂದು ಅಧಿಕೃತ ನೋಟಿಸ್ಗಳನ್ನು ಬಿಡ್ತಾರೆ. ನೆಕ್ಸ್ಟ್ ಅರ್ಜಿ ಪ್ರಾರಂಭ 2026 ಸೆಪ್ಟೆಂಬರ್ದಾಗ ಆಗ್ತೈತಿ, ಸಾಧ್ಯತೆ ದಿನಾಂಕ ಇದೆ. ನೆಕ್ಸ್ಟ್ ಮೆರಿಟ್ ಬಿಡುಗಡೆ ನವೆಂಬರ್ ಅಥವಾ ಡಿಸೆಂಬರ್ 2026 ಒಳಗೆ ನಿಮಗೆ ಕಂಪ್ಲೀಟ್ ಆಗ್ತೈತಿ. ಆಮೇಲೆ ವರ್ಷ ಮುಗಿತೈತಿ ರೀ, ಆಮೇಲೆ ಏನು ಮಾಡ್ತಾರೆ. ಸೊ ನೆಕ್ಸ್ಟ್ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನೀವು ಕೇಳಿದ್ರೆ, ಸೊ ಇದನ್ನೇನು ಸ್ಟಡಿ ಮಾಡ್ಬೇಕಂತ ಏನಿಲ್ಲ ಇದಕ್ಕೆ. ಸೊ ಜಸ್ಟ್ OBC ಮತ್ತು ಜನರಲ್ದವ್ರಿಗೆ 100 ರೂಪಾಯಿ ಐತಿ. ಸೊ ಯಾರೂ ಮಿಸ್ ಮಾಡಬೇಡ್ರಿ, ಅಪ್ಲಿಕೇಶನ್ ಆಗುವ ಮಿಸ್ ಆಗಬೇಡ್ರಿ. ಅಂದ್ರೆ ಒಂದು 70+ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ. ಅಂತಂದ್ರೆ ಆಲ್ರೆಡಿ ಕೋವಿಡ್ ಬ್ಯಾಚ್ ಇವೆಲ್ಲ ನಿಮಗೆ ಟೆನ್ಷನ್ ಇರ್ತಾವೆ, ನನಗೆ ಗೊತ್ತೈತಿ. ಯಾಕಂತಂದ್ರೆ ಇದನ್ನೆಲ್ಲ ಅನುಭವಿಸಿ ಇಲ್ಲಿ ಬಂದಿರೋರು. ಓಕೆ, ಯಾರೂ ಮಿಸ್ ಮಾಡಬೇಡ್ರಿ, ಅಪ್ಲಿಕೇಶನ್ ಅಂತೂ ಹಾಕ್ಕೊಳ್ರಿ. ಕೋವಿಡ್ದವ್ರು ಇರಲಿ, ಸೊ ನಾವು ನಾರ್ಮಲ್ ಎಕ್ಸಾಮ್ ಬರ್ದವ್ರು ಇರಲಿ, ಸೊ ಪೈಪೋಟಿ ಕೊಡಬೇಕಾಗ್ತೈತಿ, ಕೊಡೋನು. ಅಂತಂದ್ರೆ ಒಬ್ಬೊಬ್ರು ಏನು ಮಾಡಿರ್ತಾರೆ, ಕೋವಿಡ್ ಬ್ಯಾಚ್ನವರು ನಾನು ಕಡಿಮೆ ಐತೆ ಬಿಟ್ಟಿರ್ತಾರೆ. ಸೊ ಅಲ್ಲಿ ನಿಮಗೆ ಚಾನ್ಸ್ ಸಿಗ್ಬೋದು. ಸೊ ಒಂದೊಂದು ಕಡೆ ಕೋವಿಡ್ ಬ್ಯಾಚ್ದವ್ರನ್ನ ಹಾಕದೇ ಇರ್ಬೋದು, ಒಂದೊಂದು ಸ್ಥಳಗಳಲ್ಲಿ ಕೋವಿಡ್ ಬ್ಯಾಚ್ದವ್ರನ್ನ ಹಾಕದೇ ಇರೋದಿಲ್ಲ. ಅಂತಂದ್ರೆ ಬಿಟ್ಟಿರ್ತಾರೆ ಅವ್ರು, ಇಲ್ಲಿ ಬೇಡಪ್ಪ, ಇಲ್ಲಿ ಒಂದೇ ತಿಂಗಳಿಗೆ ಏನಾರು ಕೋವಿಡ್ ಬ್ಯಾಚ್ನವ್ರು ಅಲ್ಲಿ ಅವ್ರವ್ರ ನಡು ಫೈಟ್ ಹತ್ತೈತಿ. ನೀವೇನು ಮಾಡಿರಿ, ಸೊ ಸ್ವಲ್ಪ ಸ್ಥಳನ ನೋಡ್ಕೊಂಡು ಹಾಕಿರಿ. ಒಳ್ಳೇದಾಗಲಿ ಒಟ್ಟು ಎಲ್ಲರಿಗೂ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ.